ಮತ್ತೊಂದು ವಿವಾದದಲ್ಲಿ ಸಿಲುಕಿದ್ರ ವಿಪಕ್ಷ ನಾಯಕ ಮಾಂಸ ತಿಂದು ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರ ಸಿದ್ದುಗೆ ಹಂದಿ ಮಾಂಸ ತಿಂದು ಮಸೀದಿಗೆ ಹೋಗಿ ಅಂತ ಹೇಳಿದ್ಯಾರು? ಇದೆಲ್ಲವನ್ನ ನೋಡೋಣ ಮಾಂಸ ಯುದ್ಧ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪದೇ ಪದೇ ವಿವಾದಕ್ಕೆ ಸಿಲುಕುತ್ತಿದ್ದಾರೆ. ಒಂದಲ್ಲ ಒಂದು ವಿವಾದವನ್ನ ಮೈಮೇಲೆ ಎಳೆದುಕೊಳ್ಳುತ್ತಿರುವ ಸಿದ್ದು ಇದೀಗ ಮಾಂಸ ಸೇವಿಸಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿರುವುದು ವಿವಾದದ ಕೇಂದ್ರ ಬಿಂದುವಾಗಿದೆ. ಇಂದು ಹೊಸ ಬಾಂಬ್ ಸಿಡಿಸಿರುವ ಮೈಸೂರು ಸಂಸದ ಪ್ರತಾಪ್ ಸಿಂಹ 2017ರಲ್ಲಿ ಸಿದ್ದು ಸಿಎಂ ಆಗಿದ್ದಾಗ ದಸರಾ ಪೂಜೆಗೂ ಮುನ್ನ ಮಾಂಸದೂಟ ಸೇವಿಸಿದ್ರು ಎಂದು ಹೇಳಿದ್ದಾರೆ. ಅವತ್ತು ನಾನ್ ವೆಜ್ ತಿಂದ ಬಳಿಕವೇ ಸಿದ್ದರಾಮಯ್ಯ ದಸರಾ ಪೂಜೆ ನೆರವೇರಿಸಿದ್ರು ಎಂದು ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ. ಅವತ್ತು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮಾಂಸ ಸೇವಿಸಿಯೇ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ರು ಅಂತ ಮೈಸೂರು ಸಂಸದ ಪ್ರತಾಪ್ ಸಿಂಹ ಸಿದ್ದು ವಿರುದ್ಧ ಬಾಂಬ್ ಹಾಕಿದ್ದಾರೆ. 2017ರಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿ ದಸರಾಗೆ ಚಾಲನೆ ಕೊಟ್ಟಿದ್ರು. ಇದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಅಂತ ಪ್ರತಾಪ್ ಸಿಂಹ ಬಾಂಬ್ ಸಿಡಿಸಿದ್ದಾರೆ. ಜಿಲ್ಲಾಡಳಿತದಿಂದ ವೆಜ್ ನಾನ್ ವೆಜ್ ಊಟದ ವ್ಯವಸ್ಥೆ ಇತ್ತು. ಹೋಟೆಲ್ ಲಲಿತಾ ಮಾಲ್ನಲ್ಲಿ ಸಿದ್ದು ಮಾಂಸ ಸೇವಿಸಿದ್ರು. ಬಳಿಕ ದೇವರ ಪೂಜೆಯಲ್ಲಿ ಭಾಗಿಯಾಗಿದ್ರು ಅಂತ ಆರೋಪಿಸಿದ್ದಾರೆ. ಮಾಂಸದಿಂದ ಬರಬೇಡಿ ಎಂದು ಯಾವ ದೇವರು ಹೇಳಿಲ್ಲವೆಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಪ್ರತಾಪ್ ಸಿಂಹ ಹಂದಿ ಮಾಂಸ ತಿನ್ನಲು ಹೇಳಿ ನೋಡೋಣ ಎಂದು ಕೆಂಡಾಮಂಡಲವಾಗಿದ್ದಾರೆ. ಹಂದಿ ಮಾಂಸ ತಿನ್ನುವಂತೆ ಜಮೀರ್ ಅಹಮದ್ ಮತ್ತು ಅವರ ಬೆಂಬಲಿಗರಿಗೆ ಹೇಳಿ ನೋಡೋಣ ಎಂದು ಸಿದ್ದುಗೆ ಸವಾಲ್ ಹಾಕಿದ್ರು. ಅದನ್ನ ಹೇಳೋಕೆ ನಿಮಗೆ ಧೈರ್ಯವಿಲ್ಲ ಅಂತ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕೆಂಡಕಾರಿರುವ ಸಂಸದ ಪ್ರತಾಪ್ ಸಿಂಹ, ನಿಮ್ಮ ಶ್ರೀಮತಿ ಕೂಡ ಚಾಮುಂಡಿ ಭಕ್ತೆ, ಅವರು ಮಾಂಸ ತಿಂದು ಬರ್ತಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಬೇಕಾದ್ರೆ ನಿಮ್ಮವರನ್ನೇ ಕೇಳಿ ಮಾಂಸ ತಿಂದು ಬರ್ತಾರಾ ಇಲ್ವಾ ಅಂತ ಸಿದ್ದರಾಮಯ್ಯಗೆ ಪ್ರತಾಪ್ ಸಿಂಹ ಪ್ರಶ್ನೆ ಹಾಕಿದ್ದಾರೆ. ಮೊನ್ನೆ ಸಿದ್ದರಾಮೇಶ್ವರ ಜಾತ್ರೆಗೆ ಯಾಕೆ ಸಿಹಿ ಊಟ ಹಾಕಿಸಿದ್ರೆ ಸಿದ್ದರಾಮೇಶ್ವರ ಜಾತ್ರೆಗೆ ಮಾಂಸದೂಟವನ್ನೇ ಹಾಕಿಸಬಹುದಿತ್ತಲ್ವಾ ಅಂತ ಸಿದ್ದರಾಮಯ್ಯ ಮಾಂಸದ ಮಾತಿಗೆ ಪ್ರತಾಪ್ ಸಿಂಹ ಸರಿಯಾಗಿ ಪಂಚ್ ಕೊಟ್ಟಿದ್ದಾರೆ. 2017ರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾಂಸ ತಿಂದು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿದ್ರು ಎಂದು ಮೈಸೂರಿನ ಮಾಜಿ ಮೇಯರ್ ಎಂಜೆ ರವಿಕುಮಾರ್ ಸ್ಪಷ್ಟನೆ ನೀಡಿದ್ರು. ಅವತ್ತು ಲಲಿತ್ ಮಹಲ್ನಲ್ಲಿ ಜಿಲ್ಲಾಡಳಿತದಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿ ಸಿದ್ದರಾಮಯ್ಯ ನಾಟಿಕೋಳಿ ಸಾರು ಸವಿದಿದ್ದು ಸತ್ಯ. ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಶಾಸಕರು, ಪಾಲಿಕೆ ಸದಸ್ಯರು ಕೂಡ ಹಾಜರಿದ್ರು. ನಾನು ಮತ್ತು ಪ್ರತಾಪ್ ಸಿಂಹ ಉಪವಾಸವಿದ್ದ ಕಾರಣ ಊಟ ಮಾಡಲಿಲ್ಲ ಎಂದು ಮಾಜಿ ಮೇಯರ್ ರವಿಕುಮಾರ್ ಸ್ಪಷ್ಟಪಡಿಸಿದ್ರು. ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಹಂದಿ ಮಾಂಸ ಸೇವಿಸಿ ಮಸೀದಿಗೆ ಹೋಗಲಿ, ಆಗ ಅವರ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತದೆ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸವಾಲ್ ಹಾಕಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ನಮ್ಮಲ್ಲಿ ಒಂದೊಂದು ದೇವಸ್ಥಾನದ ದರ್ಶನಕ್ಕೂ ಪದ್ಧತಿಗಳಿವೆ. ಕೆಲವು ದೇಗುಲಗಳಲ್ಲಿ ಬನಿಯನ್ ಸಹ ಹಾಕದೆ ಹೋಗ್ತಾರೆ. ಯಾವ ದೇಗುಲದಲ್ಲಿ ಏನು ರೂಲ್ಸ್ ಇದೆ ಅದನ್ನು ಪಾಲಿಸಬೇಕು. ಅಲ್ಲಿನ ಕಟ್ಟುಪಾಡು ನಿಯಮ ಪಾಲನೆ ಪ್ರತಿಯೊಬ್ಬರ ಜವಾಬ್ದಾರಿ. ಹೀಗೆ ಉದ್ದಟತನ ಮಾಡಿದ್ರೆ ಆಸ್ತಿಕರ ಮನಸ್ಸಿಗೆ ನೋವಾಗುತ್ತೆ ಎಂದು ಹೇಳಿದ್ರು. ಸಿದ್ದರಾಮಯ್ಯನವರ ಮಾಂಸದೂಟದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ದೇವಸ್ಥಾನಗಳ ಪಾವಿತ್ರ್ಯತೆ ಮತ್ತು ನಿಮಗೆ ಒಳ್ಳೆಯದಾಗಬೇಕಾದ್ರೆ ಅಲ್ಲಿನ ಕಟ್ಟುಪಾಡು ನಿಯಮ ಪಾಲನೆ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ರು. ಹೀಗೆ ಉದ್ದಟತನ ಮಾಡಿದ್ರೆ ಆಸ್ತಿಕರ ಮನಸ್ಸಿಗೆ ನೋವಾಗುತ್ತೆ. ಸಿದ್ದರಾಮಯ್ಯ ಆಗಲಿ ಯಾರೇ ಆಗಲಿ ಹೀಗೆ ಮಾಡಬಾರದು, ಮಾಂಸಾಹಾರ ಸೇವಿಸಿ ದೇವಸ್ಥಾನಗಳಿಗೆ ಹೋಗಬಾರದು ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಾಗ್ದಾಳಿ ನಡೆಸಿದ್ರು. ಯಾರು ಏನ್ ಬೇಕಾದ್ರೂ ತಿನ್ನುವುದಕ್ಕೆ ಸ್ವಾತಂತ್ರ್ಯವಿದೆ, ಆದರೆ ಮಾಂಸ ತಿಂದು ದೇಗುಲಕ್ಕೆ ಹೋಗ್ತೇನೆ ಎಂಬ ಬಂಡತನ ಒಪ್ಪೋದಿಲ್ಲ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು. ಗದುಗಿನಲ್ಲಿ ಮಾತನಾಡಿದ ಅವರು, ನಮ್ಮ ನಾಡಿನಲ್ಲಿ ಒಂದು ಸಂಸ್ಕೃತಿ ಪರಂಪರೆ ಇದೆ. ಮಾಂಸ ತಿಂದು ದೇಗುಲಕ್ಕೆ ಹೋಗ್ತೇನೆ ಎಂದಿದ್ದು ಸರಿಯಲ್ಲ. ನಮ್ಮ ನಡವಳಿಕೆ ಇತರರಿಗೆ ಮಾದರಿಯಾಗಬೇಕು. ಈ ಹೇಳಿಕೆಗಳಿಂದ ಇತರರ ಮನಸ್ಸಿಗೆ ಘಾಸಿಯಾಗಬಾರದು ಎಂದು ವಿಜಯೇಂದ್ರ ಗುಡುಗಿದ್ರು. ದೇವಸ್ಥಾನಕ್ಕೆ ಇಂಥದ್ದೇ ತಿಂದು ಹೋಗಬೇಕೆಂದು ಹೇಳಿದ್ಯಾರೋ? ದೇಗುಲಕ್ಕೆ ಬರುವ ಪ್ರತಿಯೊಬ್ಬರನ್ನ ಚೆಕ್ ಮಾಡೋಕ್ಕಾಗುತ್ತಾ ಅಂತ ಸಿದ್ದು ಪುತ್ರ ಶಾಸಕ ಡಾಕ್ಟರ್ ಯತೀಂದ್ರ ಪ್ರಶ್ನೆ ಮಾಡಿದ್ರು. ಚಾಮರಾಜನಗರದಲ್ಲಿ ಮಾತನಾಡಿದ ಯತೀಂದ್ರ, ಆಹಾರ ಸೇವನೆ ಅವರವರ ಇಚ್ಛೆ, ಈ ಬಗ್ಗೆ ಪ್ರಶ್ನಿಸೋದು ತಪ್ಪು. ಬಿಜೆಪಿಯವರು ವಿವಾದ ಸೃಷ್ಟಿಸಲು ಹೇಳುತ್ತಾರೆ. ಬಿಜೆಪಿಯವರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅವಶ್ಯಕತೆ ನಮಗಿಲ್ಲ. ನಮಗೇನಿದ್ರು ಜನರ ವಿಚಾರ ಮುಖ್ಯ ಎಂದು ಶಾಸಕ ಡಾಕ್ಟರ್ ಯತೀಂದ್ರ ಹೇಳಿದ್ರು. ರಾಜ್ಯದಲ್ಲಿ ಎಗ್ ಯುದ್ಧ ತಾರಕಕ್ಕೇರಿದ್ದು ಹೇಗೆ? ಮೊಟ್ಟೆ ಎಸೆತಕ್ಕೆ ಕೈ ನಾಯಕರು ಕೆರಳಿ ಕೆಂಡವಾಗಿದ್ದು ಹೇಗೆ? ಬಿಜೆಪಿ ನಾಯಕರ ಕೈಗೆ ಸಿಕ್ಕ ಹೊಸ ಅಸ್ತ್ರವಾದ್ರೂ ಏನು? ನೋಡೋಣ ಎಗ್ ಯುದ್ಧ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ ಸಮರಕ್ಕೆ ಮೊಟ್ಟೆ ಎಸೆತ ಪ್ರಕರಣ ಕಾರಣವಾಗಿದೆ. ಮೊಟ್ಟೆ ಎಸೆದ ಸಂಪತ್ ಯಾವ ಪಕ್ಷದವನು ಎಂಬ ಚರ್ಚೆ ಇನ್ನೂ ಮುಂದುವರೆದಿದ್ದು ಮುಗಿಯುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಮೊಟ್ಟೆ ಎಸೆದ ಸಂಪತ್ ಖುದ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ಎಂದರೂ ಕೈ ನಾಯಕರು ಮಾತ್ರ ಸುತಾರಾಂ ಒಪ್ಪುತ್ತಿಲ್ಲ. ಇಷ್ಟೇ ಅಲ್ಲ, ಸಂಪತ್ ಸಂಘ ಪರಿವಾರದಲ್ಲಿದ್ದಾಗಿನ ಫೋಟೋ ರಿಲೀಸ್ ಮಾಡಿ ಬಿಜೆಪಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ.
ಎಗ್ ಎಸೆದ ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದರೆ ನೀವು ಯಾಕೆ ಬಿಡಿಸಿಕೊಂಡು ಬಂದ್ರಿ, ಅವನನ್ನ ಜೈಲಿಗೆ ಕಳಿಸಬೇಕಿತ್ತು ಅಂತ ಟಗರು ಟ್ವೀಟ್ನಲ್ಲಿ ಗುಟುರು ಹಾಕಿದೆ. ಮೊಟ್ಟೆ ಎಸೆದಿರುವ ಸಂಪತ್ ಮಾತಿನಿಂದ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸ್ಥಳೀಯ ನಾಯಕರು ಸಂಪತ್ ವಿರುದ್ಧ ಬೆಂಕಿ ಕಾರ್ತಿದ್ದಾರೆ. ಬಿಜೆಪಿಯವರ ತುಂಡು ಗುತ್ತಿಗೆ ಆಮಿಷದಿಂದ ಸಂಪತ್ ಸುಳ್ಳು ಹೇಳ್ತಿದ್ದಾನೆ. ಬಿಜೆಪಿಯವರ 50 ಲಕ್ಷಕ್ಕೆ ಸೇಲ್ ಆಗಿದ್ದಾನೆ ಅಂತ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಡ್ತಿದ್ದಾರೆ. ರಾಜ್ಯದ ಸಾಂವಿಧಾನಿಕ ಹುದ್ದೆಯಲ್ಲಿರುವ ನಾಯಕರಿಗೆ ರಕ್ಷಣೆ ಕೊಡುವುದು ಮುಖ್ಯ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಕೆಶಿ, ನಮಗೆ ಎಸ್ಪಿ ಅಲ್ಲ ಮುಖ್ಯ, ಎಸ್ಪಿ ಸುಮ್ಮನೆ ನೆಪಕ್ಕಷ್ಟೇ. ರಾಜ್ಯ ಸರ್ಕಾರ ನಾಯಕರಿಗೆ ರಕ್ಷಣೆ ಕೊಡುವುದು ಮುಖ್ಯ. ನಿಮ್ಮ ಗುಪ್ತಚರ ಇಲಾಖೆ ಏನಾಗಿತ್ತು? ಎಲ್ಲ ಕಡೆ ನಿಮ್ಮ ಮಂತ್ರಿಗಳು ಕಾರ್ಯಕ್ರಮಕ್ಕೆ ಹೊರಟಿದ್ದೀರಾ. ನೀವು ತೋರಿಸಿಕೊಟ್ಟಂತೆ ನಮ್ಮವರು ಮಾಡಿದ್ರೆ ಹೇಗಿರುತ್ತೆ? ನಮ್ಮ ನಾಯಕರಿಗೆ ಮೊಟ್ಟೆ ಎಸೆದ ಜಾಗದಲ್ಲೇ ಧಿಕ್ಕಾರ ಕೂಗ್ತೇವೆ ಅಂತ ಹೇಳಿದ್ರು. ಮೊಟ್ಟೆ ಎಸೆತ ಘಟನೆಯ ಕುರಿತು ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಯಾರೋ ಮೊಟ್ಟೆ ಹೊಡೆದು ಧಿಕ್ಕಾರ ಹಾಕಿದ ಅನ್ನೋದು ಮುಖ್ಯ ಅಲ್ಲ, ನಾಡಿನ ಜನತೆಗೆ ನಾವು ಏನ್ ಕೊಟ್ವಿ ಅನ್ನೋದು ಮುಖ್ಯ ಅಂತ ಹೇಳಿದ್ರು. ಸಿದ್ದರಾಮಯ್ಯ ವಿಪಕ್ಷದ ನಾಯಕರು ಸಮಸ್ಯೆ ಆಲಿಸಲು ಹೋಗಿದ್ದಾರೆ. ಹಳ್ಳಿಗಳಿಗೆ ಹೋಗಿ ಸಮಸ್ಯೆ ಆಲಿಸೋದು ಅವರ ಕೆಲಸ. ಅದನ್ನ ಮಾಡಬೇಡಿ ಅಂತ ಮೊಟ್ಟೆ ಹೊಡೆದ್ರೆ ಹೇಗೆ? ಮೊಟ್ಟೆಯಲ್ಲಿ ಹೊಡೆದ್ರಿ ಅಂತ ಬೇಜಾರಿಲ್ಲ, ಇನ್ನೂ 4 ಮೊಟ್ಟೆ ಹೊಡೀರಿ, ಮೊದಲು ಜನರನ್ನ ನೆಮ್ಮದಿಯಾಗಿ ಬದುಕುವುದಕ್ಕೆ ಬಿಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕಿಡಿಕಾರಿದ್ರು. ಮೊಟ್ಟೆ ಎಸೆದ ಸಂಪತ್ ಪ್ರತ್ಯಕ್ಷನಾಗಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದರಿಂದ ಬಿಜೆಪಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಕೆಂಡ ಕಾರುತ್ತಿರುವ ಬಿಜೆಪಿ ನಾಯಕರು ಗರಂ ಆಗ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಕೆಂಡ ಕಾರುತ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲು ಸಿದ್ದರಾಮಯ್ಯ ಕಾರಿನ ಮೇಲೆ ಡಿಕೆ ಶಿವಕುಮಾರ್ ಅವರೇ ಮೊಟ್ಟೆ ಹೊಡೆಸಿರಬಹುದು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಆರೋಗ್ಯ ಸಚಿವ ಸುಧಾಕರ್ ಕೂಡ ಸಂಪತ್ ನಾನು ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿದ್ದಾನೆ, ಇದಕ್ಕೆ ಸಿದ್ದು ಡಿಕೆಶಿ ಏನ್ ಹೇಳ್ತಾರೆ ಅಂತ ಟಕ್ಕರ್ ಕೊಟ್ರು. ಸಿದ್ದು ಕಾರಿಗೆ ಮೊಟ್ಟೆ ಎಸೆದ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಕಾಂಗ್ರೆಸ್ ನಾಯಕ ಜಿ ವಿಜಯ ಸುಳ್ಳು ಹೇಳಿದ್ರ ಎಂಬ ಪ್ರಶ್ನೆ ಎದ್ದಿದೆ. ಮೊಟ್ಟೆ ಎಸೆದ ಸಂಪತ್ ಕಾಂಗ್ರೆಸ್ ಪಕ್ಷದವನ ಅಥವಾ ಬಿಜೆಪಿ ಪಕ್ಷದವನ ಅನ್ನೋ ವಿಚಾರವಾಗಿ ಕೈ ಕಮಲದ ನಡುವೆ ಬಿಗ್ ಫೈಟ್ ನಡೀತಿದೆ. ಇಂತಹ ಹೊತ್ತಲ್ಲೇ ಮತ್ತೊಂದು ಮಹತ್ವದ ಸಾಕ್ಷ್ಯ ಲಭ್ಯವಾಗಿದೆ. ಸಂಪತ್ ವಿಚಾರದಲ್ಲಿ ಕೈ ನಾಯಕ ಜಿ ವಿಜಯ ಸುಳ್ಳು ಹೇಳಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಂಪತ್ ಜೊತೆಗಿನ ಫೋಟೋಗಳು ಇದೀಗ TV9ಗೆ ಲಭ್ಯವಾಗಿವೆ. ಮೊಟ್ಟೆ ಎಸೆದ ಸಂಪತ್ ಜಿ ವಿಜಯರ ಆಪ್ತ ಅನ್ನೋದಕ್ಕೆ TV9ಗೆ ಸಾಕ್ಷ್ಯ ಲಭ್ಯವಾಗಿದೆ. ಸಂಪತ್ ಸಹೋದರನ ಮದುವೆಯಲ್ಲಿ ಕಾಂಗ್ರೆಸ್ ನಾಯಕ ಜಿ ವಿಜಯ ಕೂಡ ಭಾಗಿಯಾಗಿದ್ರು. ವಿವಾಹ ಸಮಾರಂಭಕ್ಕೆ ಕಾಂಗ್ರೆಸ್ ನಾಯಕ ಜಿ ವಿಜಯ್ ಅವರಿಗೆ ಸಂಪತ್ ಆಹ್ವಾನ ನೀಡಿದ್ರು. ಅದರಂತೆ ಮದುವೆ ಸಮಾರಂಭದಲ್ಲಿ ಕೈ ನಾಯಕ ಜಿ ವಿಜಯ ಕೂಡ ಪಾಲ್ಗೊಂಡಿದ್ರು ಅನ್ನೋದಕ್ಕೆ ಇದೀಗ ಸಾಕ್ಷ್ಯಗಳು ಲಭ್ಯವಾಗಿವೆ. ಮೊಟ್ಟೆ ಎಸೆದ ಸಂಪತ್ ಯಾರು ಅಂತಾನೆ ಗೊತ್ತಿಲ್ಲವೆಂದು ಕಾಂಗ್ರೆಸ್ ನಾಯಕ ಜಿ ವಿಜಯ ಹೇಳಿದ್ರು. ಆದರೆ ಜಿ ವಿಜಯ ಸಂಪತ್ ಸಹೋದರನ ಮದುವೆಯಲ್ಲಿ ಪಾಲ್ಗೊಂಡಿರುವ ಫೋಟೋಗಳು ಹೊರಬಿದ್ದಿವೆ. ಸಂಪತ್ ಸಹೋದರನ ಮದುವೆಯಲ್ಲಿ ಪಾಲ್ಗೊಂಡಿದ್ದ ಜಿ ವಿಜಯ ದಂಪತಿಯನ್ನ ಹರಸಿದ್ರು. ಫೋಟೋಗಳು ಇದೀಗ ಲಭ್ಯವಾಗಿವೆ. ಆದರೆ ಮೊಟ್ಟೆ ಎಸೆದಿದ್ದ ಸಂಪತ್ ಕಾಂಗ್ರೆಸ್ ಕಾರ್ಯಕರ್ತನಲ್ಲ, ಸಂಪತ್ ಯಾರು ಅಂತಾಲೇ ನನಗೆ ಗೊತ್ತಿಲ್ಲ ಅಂತ ಜಿ ವಿಜಯ ಹೇಳಿದ್ರು. ನಾನು ಜಿ ವಿಜಯರ ಬೆಂಬಲಿಗ, ಕಾಂಗ್ರೆಸ್ಸಿಗಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಸಂಪತ್ ಹೇಳಿದ್ರು. ಇದನ್ನ ನಿರಾಕರಿಸಿದ್ದ ಜಿ ವಿಜಯ ಸಂಪತ್ ಬಗ್ಗೆ ಗೊತ್ತೇ ಇಲ್ಲ, ಅವರನ್ನ ನೋಡಿಯೇ ಇಲ್ಲ ಅಂತ ಹೇಳಿದ್ರು. ಜಿ ವಿಜಯ ಸಂಪತ್ ಸಹೋದರನ ಮದುವೆಯಲ್ಲಿ ಪಾಲ್ಗೊಂಡಿದ್ದ ಫೋಟೋಗಳು ವೈರಲ್ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಉರಿದು ಬಿದ್ದಿದ್ದಾರೆ. ಸಂಪತ್ ಯಾರೆಂದು ನನಗೆ ಗೊತ್ತೇ ಇಲ್ಲ, ನನ್ನ ಜೊತೆಗಿರುವ ಫೋಟೋ ಇದ್ರೆ ಬೇಕಾದ್ರೆ ರಿಲೀಸ್ ಮಾಡ್ಲಿ ಅಂತ ಸವಾಲ್ ಹಾಕಿದ್ರು. ಜಿ ವಿಜಯರ ಸವಾಲ್ ಬೆನ್ನಲ್ಲೇ ಫೋಟೋ ಸಾಕ್ಷ್ಯಗಳು ಬಿಡುಗಡೆಯಾಗಿವೆ. ಸಂಪತ್ ಕೈ ನಾಯಕ ಜಿ ವಿಜಯರ ಜೊತೆಗಿರುವ ಫೋಟೋಗಳು ಸದ್ದು ಮಾಡ್ತಿವೆ. ಸಂಪತ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ಜಿ ವಿಜಯ ಸುಳ್ಳು ಹೇಳಿದ್ರ ಅನ್ನೋ ಅನುಮಾನ ಕಾಡ್ತಿದೆ. ಜಿ ವಿಜಯ ಬಗ್ಗೆ ಅಪ್ಪಚ್ಚು ರಂಜನ್ ಹೇಳಿದ್ದೇನು? ಮೊಟ್ಟೆ ಎಸೆದ ಸಂಪತ್ಗೆ ಬೇಲ್ ಕೊಟ್ಟಿದ್ದು ಯಾರು? ಮೊಟ್ಟೆ ಎಸೆದವನಿಗೆ ಅಭಿನಂದನೆ ಹೇಳಿದ ಬಿಜೆಪಿ ನಾಯಕ ಯಾರು? ಇದೆಲ್ಲವನ್ನ ನೋಡೋಣ ಮೊಟ್ಟೆ ರಗಳೆ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮೊಟ್ಟೆ ಎಸೆದಿದ್ದ ಸಂಪತ್ ಸಹೋದರನ ವಿವಾಹದಲ್ಲಿ ಜಿ ವಿಜಯ ಭಾಗಿಯಾಗಿರುವ ಫೋಟೋಗಳನ್ನು ನಾವೇ ಬಿಡುಗಡೆ ಮಾಡಿದ್ದೇವೆ ಅಂತ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ದಾರೆ. ಸೋಮವಾರಪೇಟೆಯಲ್ಲಿ ಮಾತನಾಡಿದ ಅಪ್ಪಚ್ಚು ರಂಜನ್, ಜಿ ವಿಜಯ ಮಾಧ್ಯಮಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಸಂಪತ್ ಸಹೋದರನ ಮದುವೆಗೆ ಅವರೇ ಹೋಗಿದ್ದಾರೆ. ಹಾಗಿದ್ರೂ ಜಿ ವಿಜಯ ಯಾಕೆ ಸುಳ್ಳು ಹೇಳ್ತಿದ್ದಾರೋ ಗೊತ್ತಿಲ್ಲ ಅಂತ ಮಡಿಕೇರಿ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್ ಹೇಳಿದ್ರು.
ಮೊಟ್ಟೆ ಎಸೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಎಂಬುದು ಬಯಲಾಗಿದೆ. ಸಿದ್ದರಾಮಯ್ಯನವರ ಹಿಂದು ಹೇಳಿಕೆಗಳೇ ಇದಕ್ಕೆಲ್ಲ ಕಾರಣವೆಂದು ಎಂಎಲ್ಸಿ ರವಿಕುಮಾರ್ ತಿಳಿಸಿದ್ದಾರೆ. ಮಂಡ್ಯದ ಪಾಂಡವಪುರದಲ್ಲಿ ಮಾತನಾಡಿದ ರವಿಕುಮಾರ್, ಸಂಪತ್ಗೆ ನಮ್ಮ ಶಾಸಕರು ಬೇಲ್ ಕೊಟ್ಟು ಬಿಡಿಸಿಲ್ಲ. ಕಾಂಗ್ರೆಸ್ ನಾಯಕರ ಮಡಿಕೇರಿ ಚಲೋಗೆ ಯಾವುದೇ ಅರ್ಥವಿಲ್ಲ. ಟಿಪ್ಪು ಜಯಂತಿ ಮಾಡಿ 30,000 ಮತಗಳಿಂದ ಸೋತಿದ್ದಾರೆ. ಈಗ ಎಲ್ಲಿಂದ ಸ್ಪರ್ಧಿಸಬೇಕೆಂದು ಕ್ಷೇತ್ರ ಹುಡುಕಾಟ ನಡೆಸುತ್ತಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಟಿಪ್ಪು ಒಬ್ಬ ಮತಾಂಧ, ಸಾವಿರಾರು ದೇಗುಲಗಳನ್ನು ಧ್ವಂಸಗೊಳಿಸಿದ್ದಾನೆ. ಸಿದ್ದರಾಮಯ್ಯನವರ ಅತಿರೇಕದ ಹೇಳಿಕೆಗಳೇ ಇವೆಲ್ಲದಕ್ಕೂ ಕಾರಣ ಅಂತ ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ರು. ಮಾಂಸ ತಿಂದು ದೇಗುಲಕ್ಕೆ ಹೋಗುವುದು ಅಭ್ಯಾಸ ಅಂತ ಕಾಣುತ್ತೆ. ಧರ್ಮಸ್ಥಳಕ್ಕೆ ಹೋದಾಗ ಕೂಡ ಮೀನೂಟ ತಿಂದು ದೇಗುಲಕ್ಕೆ ಹೋಗಿದ್ರು. ಸಿದ್ದರಾಮಯ್ಯನವರ ನಡೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ. ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಜನ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿದ್ರು. ಹಿಂದೂ ಸಮಾಜ ನಿಮಗೇನು ಪಾಠ ಕಲಿಸ್ಬೇಕು? ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದವನಿಗೆ ನಾನು ಅಭಿನಂದಿಸುತ್ತೇನೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಮೊಟ್ಟೆ ಎಸೆದ ಸಂಪತ್ ಕಾಂಗ್ರೆಸ್ನವನಾಗಿದ್ದರೂ ಆತ ಹಿಂದೂ ಧರ್ಮದ ಬಗ್ಗೆ ಸಿದ್ದು ಟೀಕೆ ಮಾಡಿದ್ದಕ್ಕೆ ಆತನಿಗೆ ನೋವಾಗಿದೆ. ಇದರಿಂದ ಕೋಪಗೊಂಡ ಆತ ಸಿದ್ದು ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಾನೆ. ಹೀಗಾಗಿ ನಾನು ಸಂಪತ್ನನ್ನ ಅಭಿನಂದಿಸುತ್ತೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ಅದಕ್ಕೆ ನಾನು ಅವನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮೊಟ್ಟೆ ಎಸೆತ ಪ್ರಕರಣವನ್ನ ಖಂಡಿಸಿ ಕಾಂಗ್ರೆಸ್ ಕೊಡಗಿನಲ್ಲಿ ಕಹಳೆ ಮೊಳಗಿಸೋಕೆ ತಯಾರಿ ನಡೆಸುತ್ತಿದೆ. ಮಡಿಕೇರಿ ಚಲೋ ಮೂಲಕ ಮಹಾಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ರೂಪಿಸ್ತಾ ಇದೆ. ಶುಕ್ರವಾರ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಬೃಹತ್ ರ್ಯಾಲಿ ನಡೆಸಿ ಬಿಜೆಪಿ ವಿರುದ್ಧ ಹೋರಾಟ ಕೈಗೊಂಡು ಗುದ್ದು ಕೊಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಭರ್ಜರಿಯಾಗಿ ಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿಕೊಳ್ತಿದ್ದಾರೆ. ಆಗಸ್ಟ್ 26ಕ್ಕೆ ಕೊಡಗಿನಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ರಾಜಕೀಯ ಪ್ರತಿಕಾರ ತೀರಿಸಿಕೊಳ್ಳಲು ಹೊರಟಿದೆ. ಸಿದ್ದರಾಮಯ್ಯ ಮುಂದಾಳತ್ವದಲ್ಲಿ 67 ಶಾಸಕರು ಪಾಲ್ಗೊಳ್ಳಲಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಎಂಎಲ್ಸಿಗಳು ರ್ಯಾಲಿಯಲ್ಲಿ ಭಾಗಿಯಾಗ್ತಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳಿಗೂ ಮಡಿಕೇರಿಗೆ ಬರುವಂತೆ ಬುಲಾವ್ ಕೊಡಲಾಗಿದೆ. ಮಡಿಕೇರಿಯಲ್ಲಿ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಲಿದ್ದು, ಮೊಟ್ಟೆ ಎಸೆದ ಪ್ರಕರಣಕ್ಕೆ ಕೌಂಟರ್ ಕೊಡಲಿದ್ದಾರೆ. ಟಿಪ್ಪು ದಂಡೆತ್ತಿ ಬಂದಾಗಲೇ ಕೊಡವರು ತಲೆಕೆಡಿಸಿಕೊಂಡಿಲ್ಲ. ಇನ್ನು ಸಿದ್ದು ಸುಲ್ತಾನ್ ಬಂದಾಗ ತಲೆಕೆಡಿಸಿಕೊಳ್ತೀವಿ ಅಂದುಕೊಳ್ಳಬೇಡಿ ಅಂತ ಕಾಂಗ್ರೆಸ್ ಮಡಿಕೇರಿ ಚಲೋಗೆ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ನಿಮಗೂ ನಾವು ಕ್ಯಾರೆ ಅಂತಾನೂ ಅನ್ನಲ್ಲ. ನಮಗೆ ಮಂಡ್ಯ, ಮೈಸೂರು, ಹಾಸನ ಮತ್ತು ಕೇರಳದಿಂದ ಕಲ್ಲು ಎಸೆಯೋರನ್ನ ಕರೆದುಕೊಂಡು ಬರುವ ಅಗತ್ಯವಿಲ್ಲ ಅಂತ ಕಾಂಗ್ರೆಸ್ ಹೋರಾಟದ ನಿರ್ಧಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಕೊಡಗು ಪ್ಲಾನ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಅಪಸ್ವರ ಕೇಳಿ ಬರ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಮಡಿಕೇರಿ ಚಲೋಗೆ ಕಾಂಗ್ರೆಸ್ ನಾಯಕರಲ್ಲೇ ದ್ವಂದ್ವ ನಿಲುವು ವ್ಯಕ್ತವಾಗ್ತಿದೆ. ಸಿದ್ದರಾಮೋತ್ಸವದ ಬಳಿಕ ಮತ್ತೊಂದು ಸುತ್ತಿನ ಒಳಸಮರ ಶುರುವಾಯಿತಾ ಅನ್ನೋ ಪ್ರಶ್ನೆ ಎದ್ದಿದೆ. ಮಡಿಕೇರಿ ಚಲೋಗೆ ಕಾಂಗ್ರೆಸ್ನ ಒಂದು ಬಣದಿಂದ ವಿರೋಧ ವ್ಯಕ್ತವಾಗ್ತಿದೆ. ಕೊಡಗು ಚಲೋ ಮಾಡಿದರೆ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ ಬರುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಅಂತ ಹೇಳಲಾಗ್ತಿದೆ. ಮೊಟ್ಟೆ ವಿಚಾರ ಖಂಡಿಸಿ ಮಡಿಕೇರಿ ಚಲೋ ಮಾಡಿ ಪ್ರತಿಭಟನೆ ಮಾಡಿದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಲಿದೆ ಅನ್ನೋ ಗುಸುಗುಸು ಕೈಪಡಿಯಲ್ಲೇ ಶುರುವಾಗ್ತಿದೆಯಂತೆ. ಹೀಗಾಗಿ ಮಡಿಕೇರಿ ಪ್ಲಾನ್ಗೆ ಹೆಚ್ಚು ಮಹತ್ವ ಕೊಡದಿರಲು ಕೆಲವರು ನಿರ್ಧರಿಸಿದ್ದಾರೆ. ಏಕಾಏಕಿ ಕೊಡಗು ಚಲೋ ಘೋಷಿಸಿದ್ದರಿಂದ ಕಾಂಗ್ರೆಸ್ನ ಕೆಲವರಿಗೆ ಬೇಸರ ತರಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಲ್ಲದ ಮನಸ್ಸಿನಿಂದಲೇ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಆಗಸ್ಟ್ 26ರಂದು ಮಡಿಕೇರಿ ಚಲೋನಲ್ಲಿ ಕೆಲವರು ಪಾಲ್ಗೊಳ್ತಾರಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ಶಿವಮೊಗ್ಗದಲ್ಲಿ ನಡೆದ ಮತ್ತೊಂದು ದುರಂತ ಏನು? ಬೀದಿಯಲ್ಲಿ ನಿಂತು ದಾಯಾದಿಗಳು ಬಡಿದಾಡಿಕೊಂಡಿದ್ದು ಯಾಕೆ? ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷನಿಗೆ ಕೊಲೆ ಬೆದರಿಕೆ ಹಾಕಿದ್ಯಾರು? ಇದೆಲ್ಲವನ್ನ ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಹಿಂದೂ ಕಾರ್ಯಕರ್ತರ ಹತ್ಯೆ ಮತ್ತು ಸಾವರ್ಕರ್ ಕ್ಷೇತ್ರ ವಿವಾದದಿಂದ ಸುದ್ದಿಯಾಗಿದ್ದ ಶಿವಮೊಗ್ಗದಲ್ಲಿ ವಲಯ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ನಡೆದು ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಬಸ್ ನಿಲ್ದಾಣದ ಬಳಿ ಎರಡು ಕೋಮಿನ ಯುವಕರ ನಡುವೆ ಮಾರಾಮಾರಿ ನಡೆದಿದೆ. ಗಾಯಾಳುಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಶಿವಮೊಗ್ಗ ತಾಲೂಕಿನ ಕೋಟೆ ಗಂಗೂರು ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ತಡರಾತ್ರಿ ಬೈಕ್ ಅಡ್ಡಗಟ್ಟಿ 29 ವರ್ಷದ ಕೀಜರ್ ಎಂಬಾತನ ಮೇಲೆ ಲಾಂಗ್ನಿಂದ ಹಲ್ಲೆ ಮಾಡಲಾಗಿದೆ. ಕೋಟೆ ಗಂಗೂರು ಗ್ರಾಮದ ಹಸಿರು ಗಿಡ ಬಡಾವಣೆಯ ಬಳಿ ಭಾಸ್ಕರ್ ಮತ್ತು ತಂಡದಿಂದ ಕೀಜರ್ ಮೇಲೆ ಮರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಜೂಜಾಟದ ವಿಚಾರವಾಗಿ ಗಲಾಟೆಯಾಗಿದೆ ಅಂತ ಹೇಳಲಾಗ್ತಾ ಇದ್ದು ಗ್ರಾಮಾಂತರ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ.
ಟೀಚರ್ಗೆ ಹಲ್ಲೆ ಮಾಡಿದ್ದ ಹಿನ್ನೆಲೆಯಲ್ಲಿ 6-7 ಯುವಕರ ಗುಂಪು ಗಲಾಟೆ ಮಾಡಿದೆ. ರಿವೆಂಜ್ಗೋಸ್ಕರ ಕೋಟೆ ಗಂಗೂರು ಗ್ರಾಮದ ಲೋಕೇಶ್ಗೆ ಸೇರಿದ ಕಾರು ಮತ್ತು ಬೈಕ್ಗೆ ರಾಡ್ನಿಂದ ಹೊಡೆದು ಜಖಂಗೊಳಿಸಲಾಗಿದೆ. ಘಟನೆಯಲ್ಲಿ ಕಾರಿನ ಗಾಜು ಪುಡಿಪುಡಿಯಾಗಿದೆ. ದೂರು ಕೊಟ್ಟರೆ ಪೆಟ್ರೋಲ್ ಹಾಕಿ ಸುಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಸೂಕ್ತ ಸಮಯದಲ್ಲಿ ಪೊಲೀಸರು ಎಂಟ್ರಿ ಆಗಿದ್ದರಿಂದ ಅನಾಹುತ ತಪ್ಪಿದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಬಿಳಿಕಿಗೆ ಗ್ರಾಮದಲ್ಲಿ ವಿಡಿಯೋ ಕಾಲ್ ಮಾಡಿ ಯುವಕನಿಗೆ ಯುವತಿಯೊಬ್ಬಳು ಬ್ಲಾಕ್ಮೇಲ್ ಮಾಡಿದ್ದಾಳೆ. ಮೆಸೇಜ್ ಮಾಡಿ ತನ್ನನ್ನ ಅಮೃತ ಅಂತ ಪರಿಚಯ ಮಾಡಿಕೊಂಡ ಯುವತಿ ಬಳಿಕ ವಿಡಿಯೋ ಕಾಲ್ ಮಾಡಿ ನಗ್ನಳಾಗಿದ್ದಾಳೆ. ನಂತರ ಕಾಲ್ ರೆಕಾರ್ಡಿಂಗ್ ಕಳುಹಿಸಿ ಹಣಕ್ಕಾಗಿ ಡಿಮಾಂಡ್ ಮಾಡಿದ್ದಾಳೆ. ಹಣ ಕೊಡದಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವುದಾಗಿ ಬೆದರಿಕೆ ಹಾಕಿದ್ಲಂತೆ. ಈ ಸಂಬಂಧ ಯುವಕ ವಾಸು ಎಂಬಾತ ಮೈಸೂರಿನ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾನೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಸರ್ಕಾರ ಪಾಲಿಕೆ ಮೀನಾಮೇಷ ಎಣಿಸ್ತಾ ಇದೆ. ಮೈದಾನ ನಿಮ್ಮಪ್ಪನ ಸ್ವತ್ತಲ್ಲ, ಈದ್ಗಾ ಮೈದಾನ ಜನರ ಸ್ವತ್ತು ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಮುತಾಲಿಕ್ ಕಿಡಿಕಾರಿದ್ದಾರೆ. ಮೈದಾನದಲ್ಲಿ ಮುಸ್ಲಿಮರಿಗೆ ಪ್ರಾರ್ಥನೆಗೆ ಅವಕಾಶ ಕೊಡ್ತಾರೆ, ಆದರೆ ಗಣೇಶೋತ್ಸವ ಆಚರಣೆಗೆ ಯಾಕೆ ಅವಕಾಶ ಕೊಡ್ತಿಲ್ಲ? ಅನುಮತಿ ಕೊಟ್ಟರೂ ಕೊಡದಿದ್ರೂ ನಾವು ಮಾಡೇ ಮಾಡ್ತೀವಿ ಅಂತ ಪಾಲಿಕೆಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನ್ ಕೊಲೆಗೆ ಸಂಚು ಮಾಡಲಾಗಿದೆ ಅಂತ ಆರೋಪಿಸಿ ಮಂಗಳೂರು ಕಮಿಷನರ್ಗೆ ದೂರು ಕೊಡಲಾಗಿದೆ. ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ರಾಜೇಶ್ ಪವಿತ್ರನ್ 15 ದಿನಗಳ ಹಿಂದೆ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಜಿಲ್ಲೆಯಲ್ಲಿನ ಘಟನೆಯ ಬಗ್ಗೆ ಗೃಹ ಇಲಾಖೆಗೂ ಮಾಹಿತಿ ನೀಡಿದ್ದೇನೆ. ನನ್ನ ಮಾಜಿ ಚಾಲಕನ ಮನೆಗೆ ಹೋಗಿ ಗನ್ ತೋರಿಸಿ ವಿಚಾರಿಸಿದ್ದಾರೆ. ನೀವು ಯಾರು ಅಂತ ಪ್ರಶ್ನಿಸಿದಾಗ ಸಿಸಿಬಿ ಅಧಿಕಾರಿಗಳು ಅಂತ ಚಾಲಕನಿಗೆ ಹೇಳಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ರಾಜೇಶ್ ತಿಳಿಸಿದ್ರು. ರಾಜಸ್ಥಾನದ ಕ್ಯಾಸಿನೋದಲ್ಲಿ ಮೋಜು ಮಸ್ತಿಗೆ ಹೋದ್ರ ಕನ್ನಡಿಗರು, ರೇಡ್ ವೇಳೆ ಸಿಕ್ಕಿಬಿದ್ದ ಅಧಿಕಾರಿಗಳು ಎಷ್ಟು? ಅವೈಜ್ಞಾನಿಕ ರಸ್ತೆಗೆ ಮತ್ತೊಂದು ಬಲಿಯಾಗಿದ್ದು ಎಲ್ಲಿ? ಇದೆಲ್ಲವನ್ನ ನೋಡೋಣ ಸಮಗ್ರ ಸುದ್ದಿ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಜೈಪುರ ಕ್ಯಾಸಿನೋ ಮೇಲೆ ಸೈಬರ್ ಕ್ರೈಂ ಪೊಲೀಸರು ದಾಳಿ ನಡೆಸಿದ್ದು, ರಾಜ್ಯದ ಓರ್ವ ಕೆಎಎಸ್ ಅಧಿಕಾರಿ ಸೇರಿದಂತೆ 6 ಜನರನ್ನ ಸೆರೆ ಹಿಡಿಯಲಾಗಿದೆ. ಕೆಎಎಸ್ ಅಧಿಕಾರಿ ಶ್ರೀನಾಥ್, ಕೋಲಾರದ ಸೈಬರ್ ಕ್ರೈಂ ವಿಭಾಗದ ಇನ್ಸ್ಪೆಕ್ಟರ್ ಅಂಜನಪ್ಪ, ಕೋಲಾರ ನಗರಸಭೆ ಸದಸ್ಯ ಸತೀಶ್, ವ್ಯಾಪಾರಿ ಸುಧಾಕರ್, ಶಿಕ್ಷಕ ರಮೇಶ್ ಮತ್ತು ಆರ್ಟಿಒ ಸಿಬ್ಬಂದಿ ಶಬರೀಶ್ ಎಂಬಾತನನ್ನು ಬಂಧಿಸಲಾಗಿದೆ. ರಾಜಸ್ಥಾನದ ಜೈಪುರ್ ಸಾಯಿಪುರ ಫಾರ್ಮ್ ಹೌಸ್ನಲ್ಲಿ ಕ್ಯಾಸಿನೋ ಮತ್ತು ಅಶ್ಲೀಲ ನೃತ್ಯ ನಡೆಯುತ್ತಿದ್ದ ವೇಳೆ ಜೈಪುರ ಕ್ರೈಂ ಬ್ರಾಂಚ್ ಪೊಲೀಸರು ರೇಡ್ ಮಾಡಿದ್ದಾರೆ. ದೆಹಲಿ ಮೂಲದ ಈವೆಂಟ್ ಕಂಪನಿ ಆಯೋಜಿಸಿದ್ದ ಹೈ ಪ್ರೊಫೈಲ್ ಪಾರ್ಟಿ ಇದಾಗಿದೆ ಎಂದು ಹೇಳಲಾಗಿದೆ. ಈ ಪಾರ್ಟಿಗೆ ಅಂತಾನೆ ತಲಾ ಒಬ್ಬರಿಗೆ 2 ಲಕ್ಷ ರೂಪಾಯಿ ಚಾರ್ಜ್ ಮಾಡಲಾಗಿತ್ತಂತೆ. 14 ವಿಲಾಸಿ ಕಾರುಗಳು, 1 ಟ್ರಕ್ ಸೇರಿದಂತೆ ಹಾಗೂ ಹುಕ್ಕಾ ಪಾಟ್ಗಳು, ಫಾರಿನ್ ಡ್ರಿಂಕ್ಸ್ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಒಟ್ಟು ಪಾರ್ಟಿಯಲ್ಲಿದ್ದ 84 ಜನರನ್ನ ಬಂಧಿಸಲಾಗಿದೆ. ಬಾಬಾ ಬುಡನ್ಗಿರಿ ದತ್ತಪೀಠದಲ್ಲಿ ಪೂಜಾ ವಿಧಾನ ವಿಚಾರದಲ್ಲಿ ಸೆಪ್ಟೆಂಬರ್ 5ರವರೆಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಹೈಕೋರ್ಟ್ ಆದೇಶ ನೀಡಿದೆ. ಸೈಯದ್ ಗೌಸ್ ಮೊಹಿಯುದ್ದೀನ್ ಶಾ ಖಾದ್ರಿ ಸಲ್ಲಿಸಿದ್ದ ಮೇಲ್ಮನವಿ ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠ ಎಜಿ ಪ್ರಭುಲಿಂಗ್ ಕೆ ನಾವದಗಿ ಅವರ ವಾದವನ್ನು ಆಲಿಸಿತು. 2 ಧರ್ಮದ ಸಂಪ್ರದಾಯಗಳ ಪ್ರಕಾರ ಪೂಜಾ ವಿಧಿ ನಡೆಸುತ್ತಿರುವ ಬಗ್ಗೆ ಪೀಠಕ್ಕೆ ಮನವರಿಕೆ ಮಾಡಿಕೊಡಲಾಯಿತು. ಬಳಿಕ ವಿವರಣೆಯನ್ನ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿ ಆದೇಶ ಹೊರಡಿಸಿತು. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಹಿಜಾಬ್ ಸದ್ದು ಮಾಡಿದೆ. ಕಾಲೇಜಿನಲ್ಲಿ ಹಿಜಾಬ್ ಧರಿಸಲು ಅವಕಾಶ ನೀಡಿದ ಹಿನ್ನೆಲೆಯಲ್ಲಿ ಕಾಲೇಜಿನಿಂದ 145 ಮುಸ್ಲಿಂ ವಿದ್ಯಾರ್ಥಿನಿಯರು ಟಿಸಿ ಪಡೆದುಕೊಂಡು ತೆರಳಿದ್ದಾರೆ. ಮಂಗಳೂರು ವಿವಿ ಉಪಕುಲಪತಿ ಟಿಸಿ ಪಡೆಯಬಹುದು ಅಂತ ಹೇಳಿದ್ದರು. ಹೀಗಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ 900 ವಿದ್ಯಾರ್ಥಿನಿಯರ ಪೈಕಿ 145 ಮಂದಿ ಟಿಸಿ ಪಡೆದಿದ್ದಾರೆ. ಹಿಜಾಬ್ ಧರಿಸೋಕೆ ಕಾಲೇಜಿನಲ್ಲಿ ಅವಕಾಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಬೇಸರಗೊಂಡು ಮುಸ್ಲಿಂ ವಿದ್ಯಾರ್ಥಿನಿಯರು ಟಿಸಿ ಪಡೆದಿದ್ದಾರೆ. ಈ ಎಲ್ಲಾ ಘಟನೆಗಳಿಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಕಾರಣ. ತುಂಡು ಬಟ್ಟೆಯನ್ನೇ ದೊಡ್ಡ ವಿವಾದವನ್ನಾಗಿ ಮಾಡಿದ್ದಾರೆ. ಇದರಿಂದ ಸರ್ಕಾರಕ್ಕೆ ನಷ್ಟವಾಗಲಿದೆ ಅಂತ ಕಾಲೇಜಿನಿಂದ ಟಿಸಿ ಪಡೆದ ವಿದ್ಯಾರ್ಥಿನಿ ಗೌಸಿಯಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಹಿರಿಯ ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕರಾಗಿದ್ದ ಶ್ರೀ ಗುರುಲಿಂಗಸ್ವಾಮಿ ಹೊಳಿಮಠ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಗುರುಲಿಂಗಸ್ವಾಮಿ ಕೊನೆಯುಸಿರೆಳೆದಿದ್ದಾರೆ. ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಈ ವೇಳೆ ಸಚಿವ ಮುನಿರತ್ನ, ಗೋಪಾಲಯ್ಯ, ಮುರುಗೇಶ್ ನಿರಾಣಿ ಕೂಡ ಉಪಸ್ಥಿತರಿದ್ದರು. ಇನ್ನು ಮಾಜಿ ಸಿಎಂ ಎಚ್ಡಿಕೆ ಸೇರಿದಂತೆ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಅಕಾಲಿಕ ನಿಧನ ನನಗೆ ಅತೀವ ದುಃಖ ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಎಚ್ಡಿ ಕುಮಾರಸ್ವಾಮಿ ಸಂತಾಪ ಸೂಚಿಸಿದರು.